ಗೆಳೆಯರಿದು ರಾಯಲ್ ಎನ್ಫೀಲ್ಡ್ 350 ಕ್ಲಾಸಿಕ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ನಿಮ್ಗೆ ಅದು ಯಾವ ಪಾಸಿಂಗ್ ಐತಿ, ಅದರ ಮಾಡಲ್ಲ, ಎಷ್ಟನೇ ಓನರ, ಏನು ರೇಟ, ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣದ ಮಾಹಿತಿ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ದೀರಿ, ವಿಡಿಯೋ ಪೂರ್ತಿ ನೋಡ್ರಿ. ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಗೆಳೆಯರಿಗೆ ಶೇರ್ ಮಾಡಿರಿ. ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಆದಷ್ಟು ಇಂಥ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಗೆಳೆಯರಿದು ರಾಯಲ್ ಎನ್ಫೀಲ್ಡ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2016 ಐತಿ. 3ನೇ ಓನರ. ಇನ್ನು ತಗೊಳ್ಳೋರು ನೀವು 4ನೇ ಓನರ. K14 ಪಾಸಿಂಗ್ ಐತಿ. ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ. ಬೈಕ್ದ ರೇಟ್ ಹೆಚ್ಚು ಕಡಿಮೆ ಆಕೈತಿ. ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಆಯ್ತು, ಗೂಗಲ್ ಪೇ, ಫೋನ್ಪೇ ಯಾವುದೇ ರೀತಿ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ. ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ. ಮತ್ತು ನಿಮಗೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಬೈಕ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ. ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಈ ವಿಡಿಯೋ ಹಾಕ್ತೇವೆ. ನಿಮ್ಮ ಬೈಕ್ಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೇವೆ. ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ. ಗೆಳೆಯರದು ಬೈಕ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ. ರಾಯಲ್ ಎನ್ಫೀಲ್ಡ್ 2016 ಮಾಡಲ್ ಐತಿ. ಪೇಪರ್ಸ್ ಅದಾವ ಅಂತ ಹೇಳ್ಯಾರ. ಕರ್ನಾಟಕ ಪಾಸಿಂಗ್ ಐತಿ. ಮುಂದಿನ ಟೈರ್ 0% ಐತಿ. ಹಿಂದಿನ ಟೈರ್ ಓಕೆ ಐತಿ. ನೀವು ತೊಗೋತೀವಿ ಅಂದ್ರೆ ಏಜೆಂಟ್ರು ಜನರಲ್ ಸರ್ವಿಸ್ ಸಹ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಯಾರ. ಮತ್ತು 3ನೇ ಓನರ. ಏನು ತೊಗೊಳೋರು ನೀವು 4ನೇ ಓನರ. ಏನಿತ್ರ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ 1,38,000 ರೂಪಾಯಿ ರೇಟ್ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಇಷ್ಟ ಆಯ್ತಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ ಖರೀದಿ ಮಾಡ್ಕೋಬೋದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.